ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇದೀಗ ಬಿಗ್ ಬಾಸ್ ಕೊನೆಯ ವಾರದ ಟಾಸ್ಕ್ ಕೂಡ ಮುಗಿದಿದ್ದು ಧನುಷ್ ಅವರು ನೇರವಾಗಿ ಫೈನಲ್ ಅನ್ನು ತಲುಪಿದ್ದಾರೆ. ಮತ್ತು ಇವತ್ತು ಸುದೀಪ್ ಅವರು ಕಿಚ್ಚನ ಕಟಕಟೆಯ ಕೊನೆಯ ವಾರದ ಒಂದು ಕಟಕಟೆಯನ್ನು ನಡೆಸಿಕೊಳ್ಳಿ ಶೂಟಿಂಗ್ ಕೂಡ ಪ್ರಾರಂಭವಾಗಿದೆ ಅನ್ನುವಂಥ ಸುದ್ದಿ ಈಗ ಬರ್ತದೆ. ನಾರ್ಮಲಿ ಅವರು ಶನಿವಾರ ಬರ್ತಾ ಇದ್ರು, ಆದರೆ ಅವರಿಗೆ ಒಂದು ವೈಯಕ್ತಿಕ ಕಾರಣ ಇದೆ. ಕಾರಣಕ್ಕಾಗಿ ಅವರು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಬೇಕಾದಂಥ ಮತ್ತು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಕೆಲಸ ಇದ್ದ ಕಾರಣಕ್ಕಾಗಿ ಸುದೀಪ್ ಅವರು ಇವತ್ತು 4 ಅಥವಾ 5 ಗಂಟೆಯಿಂದ ಶೂಟಿಂಗನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಇವತ್ತು ರಾತ್ರಿ ಒಳಗಾಗಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಕನ್ಫರ್ಮ್ ನ್ಯೂಸ್ ನಮಗೆ ಇದೀಗ ಸಿಗ್ತಾ ಇದೆ. ಅದರ ಮಧ್ಯೆ ಇದೀಗ ಬಿಗ್ ಬಾಸ್ ತಂಡ 2 ಪ್ರೋಮೋವನ್ನು ಅಪ್ಡೇಟ್ ಮಾಡಿದೆ. ಅದು ತುಂಬ ಫನ್ ಆಗಿದೆ, ಯಾಕಂದರೆ ಟಾಸ್ಕ್ ಎಲ್ಲ ಮುಕ್ತಾಯವಾಗಿದೆ. ಟಾಸ್ಕ್ ಬಗ್ಗೆ ಯಾರೂ ಬಿಗ್ ಬಾಸ್ ತಂಡ ಯಾವುದೇ ಒಂದು ಸುಳಿವನ್ನು ಕೊಟ್ಟಿಲ್ಲ. ಧನುಷ್ ಅವರು ನೇರವಾಗಿ ಫೈನಲ್ಗೆ ಹೋಗಿದ್ದಾರೆ ಅನ್ನೋದು ಸುಳಿವು ಕೂಡ ಕೊಟ್ಟಿಲ್ಲ, ಯಾಕಂದರೆ ಧನುಷ್ ಅವರು ಟಾಸ್ಕನ್ನು ಗೆದ್ದು ಇದೀಗ ಟಾಪ್ ಕಂಟೆಂಡರ್ 6 ಆಯ್ಕೆಯಾಗಿ ಇದೀಗ ಫೈನಲ್ ತಲುಪಿದ್ದಾರೆ. ಇದರ ಮಧ್ಯೆ ಬಿಗ್ ಬಾಸ್ ತಂಡ 2 ಪ್ರೋಮೋಗಳನ್ನ ಬಿಟ್ಟಿದೆ. ಒಂದು ಕಾವ್ಯಶಾ, ರಘು ಮತ್ತು ರಾಶಿಕಾ ಅವರು ಮಾತನಾಡ್ಕೊಳ್ತಿರುವಂಥ ಒಂದು ಪ್ರೋಮೋ. ಎರಡನೇದು ಇಬ್ಬರೇ ಇರ್ತಾರೆ ಅಲ್ಲಿ, ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಒಂದು ಮಿಮಿಕ್ರಿ ಮಾಡುವ ಥರ ಅಥವಾ ಇಮಿಟೇಟ್ ಮಾಡುವ ಥರ ಮತ್ತು ಈ ವಾರ ಯಾರು ಎಲಿಮಿನೇಷನ್ ಆಗ್ತಾರೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ. ಹಾಗಾದರೆ ಬಿಗ್ ಬಾಸ್ ತಂಡ ಹಂಚಿಕೊಂಡಂಥ ಆ 2 ಪ್ರೋಮೋಗಳ ಚಿಕ್ಕ ಕ್ಲಿಪ್ಪನ್ನು ನೋಡ್ಕೊಂಡು ಬರೋಣ. ಅದಾದ ನಂತರ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸಸ್ಪೆನ್ಸನ್ನು ನಾನು ಬಿಚ್ಚಿಡ್ತೇನೆ. ಮೊದಲು ಆ 2 ಪ್ರೋಮೋಗಳನ್ನು ನೋಡ್ಕೊಂಡು ಬರೋಣ, ಬನ್ನಿ. ವಾಪಸ್ ಹಂಗೆ ಆಗುತ್ತೆ. ಅದೇ ಶಿಶಿರವ್ರು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಫೇಸ್ ಮಾಡಿ ಹೋದ್ಮೇಲೆ ಹೊರಗಡೆ ಪ್ರಾಬ್ಲಮ್ಸ್ ಏನೇ ಬಂದರೂ ಫೇಸ್ ಮಾಡಿ ಎಲ್ಲ ಥರದ ಪ್ರಾಬ್ಲಮ್ಸ್ ಒಳಗಡೆ ಅಳ್ಬೇಡಿದ್ರು ಇವ್ರು ಟಿಶ್ಯೂ ಸಿಗ್ತಾ ಇಲ್ವಲ್ಲ ದೇವ್ರೆ, ಏನು ಮಾಡಲಿ. ನೋಡಿದ್ರಲ್ಲ ವೀಕ್ಷಕರೇ, 2 ಪ್ರೋಮೋಗಳು ಸಖತ್ತಾಗಿದೆ. ಇಲ್ಲಿ ಯಾರಿಗೂ ಟಾಂಗ್ ಕೊಡಬೇಕಂತ ಏನೂ ಇಲ್ಲ. ಎಲ್ಲರೂ ಕೂಡ ಒಂದು ಸಮಚಿತ್ತವಾದ ಭಾವದಿಂದ ತಮ್ಮ ಜರ್ನಿಯನ್ನು ಅವರು ಮೆಲಕ್ಕೆ ಹಾಕೊಳ್ತಾ ಇದ್ದಾರೆ. ಮತ್ತು ಆ 2ನೇ ಪ್ರೋಮೋದಲ್ಲಿ ಸ್ವಲ್ಪ ಮಿಮಿಕ್ರಿ ಮಾಡ್ದಂಗಿತ್ತು ಮತ್ತು ನಾವು ಹೊರಗೆ ಹೋಗುವ ಕಾಲ ಬಂತು ಅಥವಾ ಈ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯದ ಹಂತಕ್ಕೆ ಬಂತು ಎನ್ನುವಂಥ ಒಟ್ಟಾರೆ ಅಭಿಪ್ರಾಯವನ್ನು 2 ಪ್ರೋಮೋದಲ್ಲಿ ಎಲ್ಲ ಸ್ಪರ್ಧಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಆದರೆ ಮೊದಲ ಪ್ರೋಮೋದಲ್ಲಿ ಕಾವ್ಯಶಾ, ರಘು ಅಣ್ಣ ಮತ್ತು ರಾಶಿಕಾ ಅವರ ಜೊತೆ ಆದಂಥ ಒಂದು ಮಾತುಕತೆ, ಜೊತೆಗೆ ಗಿಲ್ಲಿ ಇದ್ರು, ರಕ್ಷಿತಾ ಶೆಟ್ಟಿ ಇದ್ರು. ಅಂದರೆ ಮೊದಲ ಪ್ರೋಮೋದಲ್ಲಿ 5 ಜನ ಕಾಣಿಸ್ಕೊಂಡ್ರು. ಆ ಪ್ರೋಮೋದಲ್ಲಿ ಬಂದಂಥ ಒಂದು ಸ್ಪಷ್ಟನೆ ಇದೆಯಲ್ಲ, ಅದು ಈಗ ಗಿಲ್ಲಿ ಅವರನ್ನು ಸೈಲೆಂಟ್ ಮಾಡಿದೆ ಮತ್ತು ಕೆಲವೊಂದು ವಿಚಾರಗಳಿಗೆ ಪುಷ್ಟಿ ಕೊಟ್ಟಂತಿದೆ. ರಘುವಣ್ಣ ಹೇಳ್ತಾರೆ, ಬಿಗ್ ಬಾಸ್ ಬಂದ ನಂತರ ನಾನು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿಬಿಟ್ಟೆ. ನಾವು ಇಲ್ಲಿಗೆ ಬಂದು ಮತ್ತೆ ನಾವು ತಿದ್ದುಕೊಳ್ಳದೆ ನಾವು ಹಳೆಯ ತಪ್ಪನ್ನೇ ಮಾಡಿಬಿಟ್ರೆ ನಾವು ಯಾವತ್ತೂ ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ ಲಾಯಕ್ಕಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ನಾನು ಇಲ್ಲಿಂದ ಹೋದ ಮೇಲೆ ನಾನು ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ದ ವಿಡಿಯೋಸ್ ಅಂತ ಹೇಳ್ತಾರೆ. ಅಂದರೆ ನಾನು ಕೆಲವೊಂದು ನನ್ನ ಅಭಿಪ್ರಾಯವನ್ನು, ನನ್ನ ಜೀವನದ ಅನುಭವವನ್ನು ಮತ್ತು ನಾನು ನೋಡುವಂಥ ರೀತಿ ಎಲ್ಲವೂ ಕೂಡ ಬದಲಾಗಿದೆ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ. ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ದ ವಿಡಿಯೋಸ್ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವರು ಬಿಗ್ ಬಾಸ್ ಅಂತ ಹಾಡಿ ಹೋಗಲಿದ್ದಾರೆ. ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು, ಅಥವಾ ಒಂದು ವಾರದ ನಂತರ 4-5 ದಿನ ನಂತರ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೋಗ್ಬೋದಾದಂಥ ವ್ಯಕ್ತಿ ರಘುವಣ್ಣ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಇಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಂತ ಮತ್ತೊಂದು ಸಂಗತಿ ಅಂದರೆ, ಯಾರನ್ನ ನೀವು ಪ್ರೋಮೋದಲ್ಲಿ ಜಾಸ್ತಿ ತೋರಿಸ್ತಿರಲ್ಲ, ಸಡನ್ನಾಗಿ ಜಾಸ್ತಿ ತೋರಿಸ್ತಿರಲ್ಲ, ಕೆಲವೊಂದು ಆ್ಯಕ್ಟಿವಿಟೀಸ್ ತೋರಿಸ್ತಿಲ್ಲ, ಅವರು ಮನೆ ಹೋಗುವಂಥ ಸಾಧ್ಯತೆ ತುಂಬ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ತಕ್ಕಂತೆ ಸ್ಪಂದನಾ ಸೋಮಣ್ಣ ಅವರ ಒಂದು ಪ್ರೋಮೋದಲ್ಲಿ ಹೇಳ್ತಾ ಇದ್ರು. ಆ ಎಪಿಸೋಡ್ನಲ್ಲಿ ಆ ವಾರದ ಪ್ರೋಮೋದಲ್ಲಿ ಸ್ಪಂದನಾ ಸೋಮಣ್ಣ ಅವರ ಪ್ರೋಮೋನ ಜಾಸ್ತಿ ತೋರಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಯಾವ ಲೆವೆಲ್ಗೆ ಗಿಲ್ಲಿ ಅವರನ್ನು ಅವರು ಹೇಳಿದ್ರಂದರೆ, ಗಿಲ್ಲಿಯ ಕ್ಯಾಪ್ಟನ್ಸಿ ಅಂದಾಗ ಅದು ಟಾಕ್ಸಿಕ್ ಥರ ಅನಿಸ್ತಿತ್ತು, ನನಗೆ ಕ್ಯಾಪ್ಟನ್ ಅನುಭವನೇ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ನನಗೆ ಆಗಲೇ ಅನಿಸ್ತು ಸ್ಪಂದನಾ ಸೋಮಣ್ಣ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಒಂದು ಹಿಂಟ್ ಅಥವಾ ಟಿಪ್ಸ್ ನನಗೆ ಸಿಕ್ಕಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ರಘುವಣ್ಣನವರ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದ ಮಧ್ಯೆ ಕಾವ್ಯ ಅವರು ಆಡುವಂಥ ಮಾತಿದೆಯಲ್ಲ, ಅದು ಇದೀಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಶಿಶಿರ್ ಶಾಸ್ತ್ರಿ ಜೊತೆಗಿನ ಒಡನಾಟವನ್ನು ಬಿಚ್ಚಿಟ್ಟ ಕಾವ್ಯ ಶೈವ, ಸೈಲೆಂಟ್ ಆದಂಥ ಗಿಲ್ಲಿ ಅನ್ನುವಂಥ ಹೆಡ್ಲೈನ್ಸಲ್ಲಿ ಅನೇಕ ಸುದ್ದಿಗಳು ಬಿತ್ತರವಾಗ್ತಿದೆ. ಅಷ್ಟಕ್ಕೂ ಕಾವ್ಯ ಶೈವ ಅವರು ಹೇಳಿದಂಥದ್ದು ಏನಂದರೆ, ನಾನು ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವ ಮೊದಲು ಸರಿಸುಮಾರು 200 ಜನ ಬಿಗ್ ಬಾಸ್ಗೆ ಬಂದಂಥ ಸ್ಪರ್ಧಿಗಳನ್ನ ಮಾತಾಡಿಸಿದ್ದೇನೆ, ಕಂಡಿದ್ದೇನೆ, ಅವರ ಜೀವನ ಅನುಭವವನ್ನು ತಿಳ್ಕೊಂಡಿದ್ದೇನೆ, ಜೊತೆಗೆ ಶಿಶಿರ್ ಶಾಸ್ತ್ರಿಯವರ ಅನುಭವವನ್ನು ಕೇಳಿದ್ದೇನೆ. ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಬಿಗ್ ಬಾಸ್ ಹೀಗಿರುತ್ತೆ ಮತ್ತು ನಾನು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ಆಯ್ಕೆ ಆದಾಗ ನನ್ನ ಸಂಬಂಧಪಟ್ಟಂತೆ ಕೆಲವೊಂದು ಸಲಹೆಗಳನ್ನು ಶಿಶಿರ್ ಶಾಸ್ತ್ರಿಯವರ ಜೊತೆಗೆ ನಾನು ಪಡ್ಕೊಂಡಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಾಗ ಎಲ್ಲೋ ಒಂದು ಕಡೆ ಆ ಗಿಲ್ಲಿ ಅವರಿಗೆ ಅದು ಸ್ವಲ್ಪ ಕಾಡುತ್ತೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ ಫ್ರಮ್ ದ 28 ಸೆಪ್ಟೆಂಬರಿಂದ ಇವತ್ತು 9 ಇಲ್ಲೇ ತನಕ ಕೂಡ ನಾನು
ಚಿಕ್ಕ ಮಗುವಿನ ಥರ ಅವರನ್ನ ಕೈ ಹಿಡ್ಕೊಂಡು ಇಲ್ಲಿ ತನಕ ಬಂದೆ. ಆದರೆ ಎಲ್ಲಿಯೂ ಕೂಡ ನಾನು ಗಿಲ್ಲಿಯ ಸಲಹೆಯನ್ನು ಪಡ್ಕೊಂಡೆ ಅಂತ ಹೇಳಿಲ್ಲ, ಗಿಲ್ಲಿ ನನಗೆ ಹೆಲ್ಪ್ ಮಾಡಿದ್ದ ಅಂತ ಹೇಳಿಲ್ಲ. ಆದರೆ ಶಿಶಿರ್ ಶಾಸ್ತ್ರಿ ಅವರ ಜೊತೆಗೆ ನಾನು ಬಿಗ್ ಬಾಸ್ ಬಗೆಗಿನ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೆ, 200 ವ್ಯಕ್ತಿಗಳನ್ನು ನಾನು ಮೀಟ್ ಮಾಡಿದ್ದೇನೆ ಎನ್ನುವಂಥ ಮಾತು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಅದು ನೇರವಾಗಿ ಟಚ್ ಆದಂಗಿತ್ತು, ನೇರವಾಗಿ ಹಾರ್ಟಿಗೆ ಚುಚ್ಚಿದಂಗಿತ್ತು. ಮುಂದಿನ ದಿನಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಅದು ತುಂಬ ವ್ಯತ್ಯಾಸವಾಗಿ ಕಾಣುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ಸ್ಪಷ್ಟವಾದಂಥ ಸಂಗತಿ ಅಂದರೆ ಇಲ್ಲಿಯ ತನಕ ಯು ನೀಡ್ ಟು ಹ್ಯಾವ್ ಸಪೋರ್ಟ್ ಫ್ರಮ್ ದ ಇನ್ಸೈಡ್. ಅಂದರೆ ನಿಮ್ಗೆ ಇಲ್ಲಿ ತನಕ ಒಂದು ಸಪೋರ್ಟ್ ಬೇಕಿತ್ತು, ಅದು ಗಿಲ್ಲಿ ಆಗಿರ್ಬೋದು ಅಥವಾ ರಘುವಣ್ಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಪರ್ಧಿಗಳನ್ನ ಒಂದು ಹಂತಕ್ಕೆ ಒಂದು ಏಣಿ ಥರ ಒಂದು ಸಪೋರ್ಟ್ ಬೇಕಿತ್ತು. ಆದರೆ ಈಗ ಎಲ್ಲ ಮುಕ್ತಾಯವಾಗಿದೆ. ಈಗ ಜ್ವಾಲಾಮುಖಿ ಹರಿದು ಭೂಕಂಪವಾಗಿ ಎಲ್ಲವೂ ಆದ ನಂತರ ಶಾಂತವಾಗುತ್ತಲ್ಲ, ಆ ರೀತಿಯ ಶಾಂತ ವಾತಾವರಣ ಬಿಗ್ ಬಾಸ್ ಒಳಗೆ ಕಂಡು ಬರ್ತಾಯಿದೆ. ಅದಕ್ಕೆ ಕಾರಣ ರಿಸಲ್ಟ್ ಎಲ್ಲವೂ ಅರ್ಥ ಆಗಿಬಿಡ್ತದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಇನ್ನೇನು ಚಿಕ್ಕ ಪುಟ್ಟ ಬದಲಾವಣೆ ಮಾತ್ರ ಆಗ್ಬೋದು, 1% 2% ಬದಲಾವಣೆಯಾಗಿ ಇನ್ನೇನು 3rd 4th ಪ್ಲೇಸಲ್ಲಿ ಚಿಕ್ಕ ಬದಲಾವಣೆ ಆಗ್ಬೋದೇ ಹೊರತು ಒಂದು ವಾರದ ಹಿಂದೆ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗಿದೆ. ಯಾಕಂದರೆ ಸುದೀಪ್ ಅವರ ಕಿಚ್ಚನ ಕಟಕಟೆ ನಡೆಸುವಾಗಲೂ ಅವ್ರಿಗೆ ಗೊತ್ತಿರುತ್ತೆ ಈ ಸ್ಪರ್ಧೆ ಹೋಗ್ತಂತ. ಆದರೂ ಎಲ್ಲೂ ಕೂಡ ಅವರು ಈ ಸ್ಪರ್ಧೆಯ ಬಗ್ಗೆ ಸ್ವಲ್ಪ ತಣ್ಣಗೆ ಮಾತಾಡೋದು ಅಥವಾ ಗೆಲ್ತಾಳೆ ಎನ್ನುವಂಥ ಸ್ಪರ್ಧೆ ಗೊತ್ತಿದ್ರು ಕೂಡ ಅವ್ರ ಬಗ್ಗೆ ಸ್ವಲ್ಪ ಹೊಗಳಿ ಮಾತಾಡೋದು ಎಲ್ಲೂ ಇಲ್ಲ. ಅಂಥದ್ದೇ ಒಂದು ರೀತಿ ಇದಕ್ಕೆ ಆಗ್ತಾ ಇದೆ. ಹಾಗಾಗಿ ಕಾವ್ಯ ಶೈವ ಅವರು ಆಡಿದಂಥ ಮಾತಿದೆಯಲ್ಲ, ಅದರ ಜೊತೆಗೆ ಕೆಲವೊಂದು ವಿಷಯಗಳು ಕೂಡ ಟ್ರೋಲ್ ಆಗ್ತಿದೆ. ಅದರಲ್ಲಿ ಮುಖ್ಯವಾಗಿ ನಿನ್ನೆ ವಾಮಿಟ್ ಆಗ್ತಾಯಿದ್ರು ಕೂಡ ಕಾವ್ಯ ಶೈವ ಅವರನ್ನ ಗೆಲ್ಲಿಸ್ಕೊಳ್ಳೇ ಬರಬೇಕೆನ್ನುವಂಥ ವಿಚಾರವಾಗಿ ನೀರಲ್ಲಿ ಮುಳುಗಿ 10 ಪೋಲ್ಗಳನ್ನ ತಂದಿಟ್ಟಾಗಲೂ ಕೂಡ ಕಾವ್ಯ ಶೈವ ಅವ್ರು ಹೇಳ್ತಿದ್ದೆ ಬೇಗ ಬಾ ಗಿಲ್ಲಿ ಎನ್ನುವಂಥ ರೊಚ್ಚಿಗೆ ಮಾತಾಡ್ತಿದ್ರು. ಆದರೆ ಆ ಗಿಲ್ಲಿಯವರ ಆಟ ಮುಗಿದ ನಂತರ ಕಾವ್ಯ ಶೈವ ಅದನ್ನು ಕಂಪ್ಲೀಟ್ ಮಾಡಬೇಕು ಬಂದಾಗ ಕಾವ್ಯ ಶೈವ ಅವರು ನಿರಸನ ಪ್ರದರ್ಶನವನ್ನು ತೋರಿ ಹೀನಾಯವಾಗಿ ಸೋಲೊಪ್ಕೊಳ್ತಾರೆ. ಅದಾದ ನಂತರ ಅನೇಕ ಟ್ರೋಲ್ ಆಯಿತು. ಜೊತೆಗೆ ಗಿಲ್ಲಿ ಅವ್ರಿಗೆ ಸ್ವಲ್ಪ ಬೇಸರ ಆಯಿತು. ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳ್ಕೊಂಡು ಲೆಮನ್ ಜ್ಯೂಸನ್ನು ಮಾಡ್ಕೊಂಡು ಹೇಳ್ತಾರೆ. ಅದಾದ ನಂತರ ಕಾವ್ಯ ಶೈವ ಅವರು ಬಂದು ಮಾತಾಡೋದು ಕೂಡ ಬೇಡ, ನಾನು ಆಲ್ರೆಡಿ ಹೇಳಿದ್ದೇನೆ, ನೀವು ತರೋದು ಬೇಡ ಅಂತ ಒಂದೇ ಒಂದು ಮಾತಾಡಿ ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾರೆ. ಅದಾದ ನಂತರ ಧನುಷ್ ಅವರ ಒಂದು ವಿಡಿಯೋ ಹರಿದಾಡ್ತಿದೆ. ಅಂದರೆ ಕಾವ್ಯ ಶೈವ ಅವರಿಗೆ ಕಾಲು ನೋವಾಗಿ ಅದನ್ನು ಒತ್ತುವಂಥ ಒಂದು ಮಾತು ಆಗಿರ್ಬೋದು. ಅಥವಾ 3ನೇ ವಿಡಿಯೋ ಆಗಿ ಗಿಲ್ಲಿ ಮತ್ತು ಕಾವ್ಯ ಶೈವ ಅವರ ಮಧ್ಯೆ ಒಂದು ಚಿಕ್ಕ ಕಿರಿಕಾದಾಗ ಗಿಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಕೇಳಿ ಕೈ ಹಿಡ್ಕೊಳ್ತಾನೆ. ಕೈ ಹಿಡ್ಕೊಂಡಾಗ ಕಾವ್ಯ ಶೈವ ಅವರು ಗಿಲ್ಲಿ ಅವರನ್ನ ಬೈದು ನನ್ನ ಕೈ ಯಾಕೆ ಹಿಡ್ಕೊಂಡಿದ್ಯಾ, ಬಿಡು 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 ಎನ್ನುವಂಥ ಮಾತನ್ನು ಹೇಳಿ ಕೈ ಬಿಟ್ಟ ನಂತರ ಕೈಯನ್ನು ಒರೆಸ್ಕೊಳ್ಳುವಂಥ ರೀತಿ ಆಗಿರ್ಬೋದು ಎಲ್ಲವೂ ಕೂಡ ಇದೀಗ ಟ್ರೋಲ್ ಆಗ್ತಿದೆ. ಗಿಲ್ಲಿ ಆದ ಮಾತ್ರಕ್ಕೆ ನೀನು ಕೈ ಒರೆಸ್ಕೊಳ್ತಿದ್ಯಾ, ಬೇರೆಯವರು ಏನಾದ್ರು ಮುಟ್ಟಿದ್ರೆ ಕೈ ಒರೆಸ್ಕೊಳ್ತಿರ್ಲಿಲ್ಲ ಎನ್ನುವಂಥದ್ದು, ಕಾಲು ಮುಟ್ಟರು ಕಾಲು ಒರೆಸ್ಕೊಳ್ತಿಲ್ಲ ಅಂತ ಮಾತು ಈಗ ವ್ಯಂಗ್ಯವಾಗಿ ಒಂದು ಹೊರಗಡೆ ಬರ್ತದೆ. ಎಲ್ಲವೂ ಕೂಡ ಫನ್ ಆಗಿದೆ. ಅದು ಪ್ರೋಮೋದ ರಿವ್ಯೂ ಅಂತ ಹೇಳ್ಬೋದು. ಜೊತೆಗೆ ಪ್ರೋಮೋ ಮತ್ತು ಔಟ್ಸೈಡಲ್ಲಿ ಆಗ್ತಿರುವಂಥ ಒಂದು ಅಪ್ ಆ್ಯಂಡ್ ಡೌನ್ಸ್ಗಳ ಬಗ್ಗೆ ನಾವು ಪ್ಯಾರಲಲ್ಲಿ ತೂಕ ಮಾಡಿದಾಗ ಇಂಥ ವಿಷಯಗಳು ಬರ್ತವೆ. ಇದು ಒಂದು ಹಂತ. ಗಿಲ್ಲಿ ವಿಲ್ ವೇಟ್ ಫಾರ್ ಸಮ್ ಟೈಮ್ ಅನಿಸುತ್ತೆ. ಗಿಲ್ಲಿ ಸ್ವಲ್ಪ ಟೈಮ್ ವೇಟ್ ಮಾಡ್ಬೋದು ಕಿಚ್ಚನ ಕಟ್ಟಕಟ್ಟಿ ಅಥವಾ ಫೈನಲಲ್ಲಿ ಬಂದಾಗ ಎಲ್ಲವನ್ನ ಹೇಳುವಂತೆ. ಗಿಲ್ಲಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿದ್ದ, ಅದು ಅಶ್ವಿನಿ ಗೌಡ ಅವ್ರನ್ನ. ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡಿಕೊಂಡ್ರು ಕೂಡ ಅವರು ವೈಯಕ್ತಿಕವಾಗಿ ಅಥವಾ ಟಾಸ್ಕನ್ನು ಬಿಟ್ಟು ಯಾವತ್ತೂ ಕೂಡ ಗಿಲ್ಲಿ ಜೊತೆ ಕಿತ್ತಾಡಿಲ್ಲ. ಇದು ಪಾಯಿಂಟ್ ನಂಬರ್ 1. ಇನ್ನು 2ನೇ ಪ್ರಮುಖಕ್ಕೆ ಬಂದಾಗ ಧ್ರುವಂತ್ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಆದಂಥ ಒಂದು ಮಾತು. ಅಶ್ವಿನಿ ಗೌಡ ಅವರು ಹೇಳಿದ್ನಲ್ಲ, ಎಲ್ಲ ಮುಗಿದ ನಂತರ ಶಾಂತವಾಗುತ್ತಲ್ಲ, ಆ ಮೌನ ಇದೆಯಲ್ಲ, ಆ ಮೌನದಲ್ಲಿ ಒಂದು ಉತ್ತರವನ್ನು ಹುಡುಕ್ಬೋದಲ್ಲ. ಹಾಗೆ ಅಶ್ವಿನಿ ಗೌಡರು ಹೇಳ್ತಾರೆ, ನೋಡಿ 100 ದಿನ ಆಯಿತು, ಎಲ್ಲವೂ ಮುಗಿದು ಹೋಯಿತು, ಇದೀಗ ಈ ವಾರ ಇಬ್ಬರು ಎಲಿಮಿನೇಷನ್ ಅಂತ ಮಾತಾಡ್ಕೊಳ್ತಿದ್ದಾರೆ, 2 ಎಲಿಮಿನೇಷನ್ ಯಾರು ಹೋಗ್ಬೋದು ಎನ್ನುವಂಥ ವಿಚಾರ ಮಾತನಾಡ್ಕೊಂಡಾಗ ಒಬ್ಬ ವ್ಯಕ್ತಿಯಾಗಿ ಕನ್ವರ್ಟ್ ಆದಂಥ ಅಥವಾ ಅವರ ಇಮಿಟೇಟ್ ಮಾಡಿದಂಥ ಧ್ರುವಂತವರು ಅಳ್ತಾರೆ. ಅಳುವುದು ಕೂಡ ಇಮಿಟೇಷನ್ ಆಗಿರುತ್ತೆ. ಅಯ್ಯೋ ದೇವರ, ಅಥವಾ ಒಂದು ಸ್ವಲ್ಪ ಅಳುವಂಥ ಒಂದು ಸಂದರ್ಭ. ಆಗ ತಮಾಷೆ ಮಾಡಿದಂಥ ಅಶ್ವಿನಿ ಗೌಡ ಅವರು ಹಾಗೆ ಹೀಗೆ ನಿಮಗೆ ಬ್ಲ್ಯಾಕೆಟ್ ಕೊಡ್ಲಾ, ಟಿಶ್ಯೂ ಪೇಪರ್ ಹಾಗೆ ಹೀಗೆ ನೀರು ಕುಡಿ ಹಾಗೆ ಎಲ್ಲವನ್ನು ಹೇಳ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಂತ ವಿಚಾರ ಅಂದರೆ ಯಾರನ್ನ ಪ್ರೋಮೋದಲ್ಲಿ ಹೈಲೈಟ್ ಮಾಡ್ತಾರಲ್ಲ, ಯಾರ ಒಂದು ಪ್ರೋಮೋವನ್ನು ಜಾಸ್ತಿ ತೋರಿಸ್ತಾರಲ್ಲ, ಅದು ಎಲಿಮಿನೇಷನ್ ಹಂತಕ್ಕೆ ಬಂದಾಗ ಅವರಿಗೆ ಒಂದು ಎಲಿಮಿನೇಷನ್ ಆಗುವಂಥ ಸೂಚನೆ ಸಿಕ್ಕಿದೆಯಾ ಅಥವಾ ಬಿಗ್ ಬಾಸ್ ಅವರು ಅವರನ್ನು ಕೊನೆಯದಾಗಿ ತೋರಿಸಿ ಅವರನ್ನು ಎಲಿಮಿನೇಷನ್ ಮಾಡ್ತಾರಾ? ಯಾಕಂದರೆ ಮತ್ತೆ ಅವರನ್ನು ತೋರಿಸುವಂಥ ಅವಕಾಶ ಇರಲ್ಲ. ಹಾಗಾಗಿ ಯಾರು ಎಲಿಮಿನೇಷನ್ ಆಗ್ತಾರಲ್ಲ ಅವರನ್ನು ಪದೇ ತೋರಿಸಿ ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸಿ ತುಂಬ ಆಗಿರುತ್ತೆ. ಗಿಲ್ಲಿನೂ ನಕ್ಕಿರ್ತಾನೆ, ಬೇರೆ ನಕ್ಕಿರ್ತಾರೆ, ಬೇರೆ ಎಲ್ಲವೂ ಆಗಿರ್ತಾರೆ. ಕೊನೆ ಹಂತದಲ್ಲಿ ಟಾಸ್ಕೇ ಇಲ್ಲದಿದ್ದಾಗ ಕೆಲವೊಬ್ಬರನ್ನು ತೋರಿಸೋದಿದೆಯಲ್ಲ, ಅದು ಒಂದು ಮುನ್ಸೂಚನೆ. ಅಂದರೆ ರಘುವಣ್ಣ, ಕಾವ್ಯಶೈವ ಜೊತೆಗೆ ಧ್ರುವಂತ್ ಅವರ ಮಧ್ಯೆ ಹೊರಗೆ ಹೋಗ್ಲಿಕ್ಕೆ ಪೈಪೋಟಿ ಏನೆಂದು ನಡೀತಾ ಉಂಟಾ, ಅಥವಾ ಬಿಗ್ ಬಾಸ್ ಅವರನ್ನು ತೋರಿಸಿ ಅವರನ್ನ ಎಲಿಮಿನೇಟ್ ಮಾಡುವಂಥ ಹಂತಕ್ಕೆ ಏನಾದರೂ ಮನ್ಸು ಮಾಡಿದೆಯಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಪ್ರೋಮೋ ಫನ್ ಆಗಿದೆ, ಟಾಸ್ಕ್ ಬಗ್ಗೆ ವಿಚಾರನೇ ಇಲ್ಲ. ಎಲ್ಲರೂ ಕೂಡ ಏನೋ ಯುದ್ಧ ಮುಗಿತು, ನಾವು ಗೆದ್ದಿದ್ದೇವೆ, ಅಥವಾ ಯುದ್ಧ ಮುಗಿತು ನಾವು ಸೋತಿದ್ದೇವೆ, ಇನ್ನೇನಾದರೂ ಕೂಡ ನಮ್ಮ ಕೆಟ್ಟತನ, ನಮ್ಮ ಒಳ್ಳೆತನ ತಿದ್ಕೊಳ್ಬೇಕೆನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ಕೊಳ್ತಿದ್ದಾರೆ.
ಕೆಲವೇ ಗಂಟೆಗಳಲ್ಲಿ ಅದು ಅಪ್ಡೇಟ್ ಆಗುತ್ತೆ. ನಾವು ಕೂಡ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀವಿ. ಮತ್ತು ಮುಂದಿನ ಹಂತಗಳಲ್ಲಿ ಇವತ್ತು ಶುಕ್ರವಾರ ಯಾವೆಲ್ಲ ಒಂದು ಅಪ್ ಆ್ಯಂಡ್ ಡೌನ್ಸ್ ಆಯಿತು ವೋಟಿಂಗ್ ರಿಸಲ್ಟಲ್ಲಿ ಎನ್ನುವುದನ್ನು ಕೂಡ ಒಂದು ವಿಡಿಯೋ ಮಾಡ್ತೀವಿ. ಜೊತೆಗೆ ಯಾವ ಜೋಡಿ ಫೈನಲ್ನಲ್ಲಿ ಬಂದರೆ ಇಷ್ಟ ಆಗುತ್ತೆ, ಯಾವ ಜೋಡಿಯನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅಪ್ಡೇಟ್ ಕೂಡ ಇದೆ. ಇವೆಲ್ಲವನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಿದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.